ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ಕು ಸ್ಟಿಚ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಕಟ್ ವರ್ಕ್ ಡಿಸೈನ್ನ ಯಾವ ರೀತಿ ಕಟ್ ಮಾಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಯಾವ ರೀತಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿದ್ದೀನಿ ಆ ರೀತಿ ಇವಾಗ ರೌಂಡ್ ನೆಕ್ಕಲ್ಲಿ ನಾನು ಕಟ್ ವರ್ಕ್ನ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಫ್ರಂಟ್ ಟು ಬ್ಯಾಕ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಬಾಕ್ಸ್ ಪಟ್ಟಿನ ಕೊಟ್ಟು ಪ್ರಿನ್ಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ನ 4 ಡಾಟ್ ಏನು ಸ್ಟಿಚ್ ಮಾಡಿಲ್ಲ, ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ಬಾಕ್ಸ್ ಪಟ್ಟಿನ ಕೊಟ್ಟಿದ್ದೀನಿ. ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಟ್ ವರ್ಕ್ ಸ್ಟಿಚ್ ಮಾಡಿದ್ದೀನಿ. ಕ್ಯಾನ್ವಾಸ್ ಎಲ್ಲ ಕೊಟ್ಟು ನೋಡಿ, 2 ಸ್ಲೀವ್ಸು ಕೂಡ ಸ್ಟಿಚ್ ಮಾಡಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವೀಡಿಯೋ ನೋಡಿ. ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಮೊದಲಿಗೆ ಕ್ಯಾನ್ವಾಸ್ನ ತಗೊಂಡಿದ್ದೀನಿ. ಕ್ಯಾನ್ವಾಸ್ನ ತಗೊಂಡು ನಾನು ಕಟ್ ಮಾಡಬೇಕಾದ್ರೇ ಮಾರ್ಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಎಷ್ಟಿದೆ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊತಿದ್ದೀನಿ. ವಿಡ್ತು 3.5 ಬರುತ್ತೆ, ಲೆಂತು 11 ಇದೆ. ನೋಡಿ, 11 ಇಂಚಿದೆ ಲೆಂತು. ಇವಾಗ ಅದೇನಿದೆ ಅದನ್ನು ನಾನು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ವಿಡ್ತನ್ನ 3.5 ಇಟ್ಕೊಂಡಿದ್ದೀನಿ, ಲೆಂತು 3 ಇಟ್ಕೊಂಡಿದ್ದೀನಿ. ನೋಡಿ, 3 ಇಂಚು ಲೆಂತ್ ಇಟ್ಕೊಂಡು ಈ ರೀತಿ ಬೋಟ್ ನೆಕ್ ಶೇಪ್ನ ಕೊಟ್ಕೊಂಡೆ. ಇವಾಗ ಫುಲ್ ಲೆಂತ್ ಇಟ್ಕೊತಿದ್ದೀನಿ. ಫುಲ್ ಲೆಂತ್ ಬಂದು 11.5 ಇಟ್ಕೊಂಡಿದ್ದೀನಿ. ಅರ್ಧ ಇಂಚು ಹೊಲಿಗೆಗೆ ಹೋದರೆ 11ಕ್ಕೆ ನಿಂತ್ಕೊಳ್ಳುತ್ತೆ ಅಂತ 11.5 ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ನೀಟಾಗಿ ಇಟ್ಟು ನಾನು 3.5ಗೆ ಶೇಪ್ನ ಕೊಟ್ಕೊತಿದ್ದೀನಿ. ವಿಡ್ತು ಕೂಡ 3.5ಗೆ ಇಟ್ಕೊಂಡು ಶೇಪ್ನ ಕೊಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ. ರೌಂಡ್ ಶೇಪ್ನೇ ಕಟ್ ಮಾಡ್ತಿದ್ದೀನಿ. ಇವಾಗ ನಾನು ನೀಟಾಗಿ ಮೊದಲಿಗೆ ನಮ್ಗೆ ಎಷ್ಟು ಬೇಕು ಡೀಪು ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನಾವು. ಅದನ್ನು ಬಿಟ್ಟು 1 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಟೇಪಲ್ಲೇ ಅಳತೆ ಮಾಡಿಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 1 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ 1 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡಿಕೊಂಡು ಇವಾಗ ನಾನು ನೋಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸುತ್ತ ನೀಟಾಗಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ಶೇಪ್ನ ಕೊಟ್ಕೊಳ್ಳಿ. ನೋಡಿ, 1.5 ಇಂಚು ಬೇಕು ಅಂದರೆ 1.5 ಇಂಚು, 2 ಇಂಚು ಬೇಕು ಅಂದರೆ 2 ಇಂಚು ನಿಮ್ಮಿಷ್ಟ. ನಾನು ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. 1.5 ಇಂಚಿಗೆ ಸುತ್ತ ಮಾರ್ಕ್ ಮಾಡ್ಕೊಡ್ತಿದ್ದೀನಿ. 1.5 ಇಂಚಿಗೆ ಎಷ್ಟು ಬೇಕು ಅಷ್ಟನ್ನು. ನೋಡಿ, ನೀಟಾಗಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊತಿದ್ದೀನಿ. ನಾನು ಮೊದಲಿಗೆ ಎಲ್ಲಿ ಮಾರ್ಕ್ ಮಾಡಿದ್ದೆ ಎಷ್ಟು ಬೇಕು ಅಂತ ಆ ಗೆರೆಗೆ ನೀಟಾಗಿ ಈ ರೀತಿ ಶೇಪ್ನ ಕೊಟ್ಕೊತಿದ್ದೀನಿ. ನೀಟಾಗಿ ಈ ರೀತಿ ಬರ್ಕೋಬೇಕು. ನಿಮ್ಗೆ ಎಷ್ಟು ಬೇಕು, ನಿಮಗೆ ಅಗಲ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1.5 1 ಇಂಚು ತುಂಬ ಚಿಕ್ಕದಿರಲಿ ಕಟ್ ವರ್ಕ್ ಅಂದರೆ 1 ಇಂಚಿಗೂ ಕೂಡ ಮಾರ್ಕ್ ಮಾಡ್ಕೋಬೋದು. 1.5 ಇಂಚು 2 ಇಂಚ್ ಆದರೆ ಬೆಟರು ಅಂತ ಅನ್ಕೋತೀನಿ. ನಾನು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ರೌಂಡ್ ಶೇಪ್ ಬರೋ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಶೇಪ್ ಬರಲಿಲ್ಲ ಅಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಶೇಪ್ ಬರಲ್ಲ. ಅದರಿಂದ ಕಟ್ ಮಾಡಬೇಕಾದ್ರೂ ಕೂಡ ನೀಟಾಗಿ ಬರ್ಕೊಂಡು ಮೊದಲಿಗೆ ನೀವು ಶೇಪ್ನೆಲ್ಲ ನೀಟಾಗಿ ಬರ್ಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿ ಇವಾಗ ನೀಟಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡೆ. ನೋಡಿ, ಈ ರೀತಿ ಬಂತು. ಇವಾಗ ಮೇಲ್ಗಡೆ ಬಿಟ್ಟಿದ್ನಲ್ಲ 2.5 ಇಂಚಿಗೆ ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿಕೊಂಡು ನೀಟಾಗಿ ಕ್ಯಾನ್ವಾಸ್ ಎಷ್ಟು ಅಗಲ ಬೇಕೋ ಅಷ್ಟನ್ನು ನಾವು ಕಟ್ ಮಾಡ್ಕೋಬೇಕು. ನಿಮಗೆ ಒಂದು ಅರ್ಧ ಇಂಚ್ ಆದರೆ ಅರ್ಧ ಇಂಚು, 1 ಇಂಚ್ ಆದರೆ 1 ಇಂಚು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. 1 ಇಂಚಷ್ಟೇ ಬಿಟ್ಕೊಳ್ಳಿ. 1 ಇಂಚಷ್ಟು ಬಿಟ್ಕೊಂಡು ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಿದ್ದೀನಿ. ಅದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡೆ. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ನಾನು ನೀಟಾಗಿ ಲೈನಿಂಗ್ನ ಇಟ್ಟು ಲೈನಿಂಗ್ ಮೇಲೆ ಐರನ್ ಮಾಡ್ಕೋತೀನಿ. ಇವಾಗ ಅದೆಷ್ಟಿದೆ ನೆಕ್ಕು ಅಷ್ಟಕ್ಕೆ ಒಂದಷ್ಟು ಲೈನಿಂಗ್ನ ಕಟ್ ಮಾಡ್ಕೋತೀನಿ. ನೆಕ್ ಲೆಂತು ವಿಡ್ತು ಎಷ್ಟಿದೆ ಅಷ್ಟಕ್ಕೆ ಸ್ವಲ್ಪ ಲೈನಿಂಗ್ನ ಕಟ್ ಮಾಡಿಕೊಂಡು ಇದನ್ನು ಐರನ್ ಮಾಡ್ಕೋತೀನಿ. ಐರನ್ ಮಾಡಿಕೊಂಡು ಅಂಟಿಸ್ಕೋತೀನಿ ಮೊದಲಿಗೆ. ನೋಡಿ, ಈ ರೀತಿ ಇಟ್ಕೊಂಡು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಲೈನಿಂಗ್ನೇ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಲೈನಿಂಗ್ನೇ ತೊಗೊಂಡು ನೀಟಾಗಿ ಇವಾಗ ಇದನ್ನು ಐರನ್ ಮಾಡ್ಕೋತೀನಿ. ಇವಾಗ ಇದನ್ನು ಐರನ್ ಮಾಡ್ಕೊಂಡ್ಮೇಲೆ ಆಮೇಲೆ ಇದನ್ನು ಸ್ಟಿಚ್ ಮಾಡ್ತೀನಿ ನಾನು. ನೋಡಿ, ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ
ಕೆಳಗಡೆ ನೀಟಾಗಿ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ದಾರ ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೆಳಗಡೆ ನೀಟಾಗಿ ಸುತ್ತ ಫೋಲ್ಡ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇರುವಂಥ ಲೈನಿಂಗ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತಿದ್ದೀನಿ. ಈ ರೀತಿ ನೀಟಾಗಿ ಶೇಪ್ ಬರೋ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಿಧಾನಕ್ಕೆ ತಿರುಗಿಸ್ಕೊಂಡು ನಾನು ಇವಾಗ ಫೋಲ್ಡ್ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾನು ದಾರನೂ ಕೂಡ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದಾರನೂ ಕೂಡ ಇದಕ್ಕೆ ಸ್ಟಿಚ್ ಮಾಡ್ತೀನಿ. ನಾನು ಮಧ್ಯ ಕಟ್ ಮಾಡಿಬಿಟ್ರೆ ಆ ಕಡೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಆಗಿಬಿಡುತ್ತೆ ಅಂತ ನಾನು ಯಾವುದೇ ರೀತಿ ಈ ರೀತಿ ಸ್ಟಿಚ್ ಮಾಡೋದನ್ನು ಮಧ್ಯೆ ಕಟ್ ಮಾಡ್ಕೊಳ್ಳಲ್ಲ. ಆಮೇಲೆ ಮಧ್ಯೆ ಕಟ್ ಮಾಡ್ಕೊತೀನಿ. ಇವಾಗ ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು ಎಲ್ಲಿ ಕಟ್ ಮಾಡ್ತೀನಿ ಅಲ್ಲಿಗೆ ದಾರಾನ ಕೊಟ್ಕೋತೀನಿ. ಎಲ್ಲಿ ಮಧ್ಯ ಸೆಂಟ್ರಿಗೆ ಕಟ್ಟಿಂಗ್ ಮಾಡ್ಕೋತೀನಿ ಅಲ್ಲಿಗೆ ನಾನು ನೀಟಾಗಿ ದಾರಾನ ಕೊಟ್ಕೋತೀನಿ. ಈ ರೀತಿ ಮೊದಲಿಗೆ ದಾರ ರೆಡಿ ಮಾಡಿಕೊಂಡು ಕೊಟ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಶೇಪ್ ಬರುತ್ತೆ. ಏಕೆಂದರೆ ನಾವು ಅದನ್ನು ದಾರಾನ ಸ್ಟಿಚ್ ಮಾಡಿದ್ಮೇಲೆ ನೀಟಾಗಿ ದಾರಾನ ಎಳೆದ್ರೆ ಆ ಶೇಪ್ ಬಂದುಬಿಡುತ್ತೆ. ಅಷ್ಟು ನೀಟಾಗಿ ಶೇಪ್ ಬರುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಂದಕ್ಕೆ ಈ ರೀತಿ ಮೊದಲಿಗೆ ದಾರಾನ ರೆಡಿ ಮಾಡ್ಕೊಂಡಿರ್ತೀನಿ. ದಾರಾನ ರೆಡಿ ಮಾಡಿಕೊಂಡು ಈ ರೀತಿ ಟಾಕೆಲ್ಲ ಹಾಕೋತೀನಿ. ಮೊದಲಿಗೆ ಎರಡೂ ಸೈಡು ಎಲ್ಲಿ ಕಟ್ ಮಾಡ್ಕೋತೀನಿ, ಎಲ್ಲಿಗೆ ಬೇಕೋ ದಾರ ಅದನ್ನು ಇಟ್ಕೊಂಡು ನೀಟಾಗಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಇಟ್ಕೊಂಡು ದಾರಕ್ಕೆ ನೀಟಾಗಿ ಟಾಕ್ನ ಹಾಕೋತಿದ್ದೀನಿ. ನೋಡಿ ಎರಡೂ ಸೈಡು ದಾರಾನಿಟ್ಟು ಟಾಕ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅಟ್ಯಾಚ್ ಮಾಡ್ಕೊಂಡಿರುವಂಥ ಬ್ಲೌಸ್ ಪೀಸ್ ಮೇಲೆ ಇದನ್ನು ಅಟ್ಯಾಚ್ ಮಾಡ್ಕೋತೀನಿ ನೀಟಾಗಿ. ನಾನು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿದ್ದೀನಲ್ಲ ವೆಲ್ವೆಟ್ ಬ್ಲೌಸು, ಅದ್ರ ಮೇಲೆ ಇವಾಗ ಈ ಕ್ಯಾನ್ವಾಸ್ನ ಇಟ್ಟು ನಾನು ಸ್ಟಿಚ್ ಮಾಡ್ಕೋತೀನಿ. ನಾನು ಯಾವಾಗಲೇ ಆದರೂ ಅಷ್ಟೇ ಮೊದಲಿಗೆ ಈ ರೀತಿ ಸುತ್ತ ನೀಟಾಗಿ ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಈ ರೀತಿ ಕ್ಯಾನ್ವಾಸ್ನ ಹಾಕಿ ಕ್ಯಾನ್ವಾಸ್ ಡಿಸೈನ್ನ ಮಾಡುವಂಥದ್ದು. ಕ್ಯಾನ್ವಾಸಲ್ಲಿ ಯಾವುದೇ ರೀತಿ ನೆಕ್ನ ಸ್ಟಿಚ್ ಮಾಡಿದ್ರೆ ಈ ರೀತಿ ಮಾಡ್ಕೋತೀನಿ. ಮೊದಲಿಗೆ ಒಂದು ಸಲ ಮಾರ್ಕ್ ಮಾಡ್ಕೊಂಡಿದ್ದೀನ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮಧ್ಯಕ್ಕೆ ನೀಟಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ನೀಟಾಗಿ ನಾವು ಮ್ಯಾಚ್ನ ಹೊಡ್ಕೊಂಡು ಅಲ್ಲಿಗೆ ಸೆಂಟ್ರಿಗೆ ಇಟ್ಕೊಂಡು ಮೊದಲು ಸೆಂಟ್ರಿಗೆ ಒಂದು ಹೊಲಿಗೆನ ಹಾಕೋತೀನಿ ನೀಟಾಗಿ. ಆ ಕಡೆ ಈ ಕಡೆ ಎರಡೂ ಕಡೆ ನಾವು ಹೊಲಿಬೇಕಾದ್ರೆ ಒಂದೇ ಸಲ ನೀಟಾಗಿ ಹೊಲಿಬೇಕಾದ್ರೆ ಆ ಕಡೆ ಈ ಕಡೆ ಬಂದುಬಿಡುತ್ತೆ. ಮಧ್ಯ ಸೆಂಟ್ರಿಗೆ ಯಾವುದೇ ರೀತಿ ನೆಕ್ನ ಸ್ಟಿಚ್ ಮಾಡಿದ್ರೆ ವರ್ಕ್ ಬ್ಲೌಸು ಯಾವುದೇ ನೆಕ್ನಾದರೂ ಅಷ್ಟೇ ಈ ರೀತಿ ಸ್ಟಿಚ್ ಮಾಡಿದ್ರೆ ನೀವು ಮಧ್ಯ ಸೆಂಟ್ರಿಗೆ ಹೊಲಿಗೆ ಹಾಕೊಳ್ಳೋದ್ರಿಂದ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆಗುವಂಥ ಚಾನ್ಸ್ ಇರಲ್ಲ. ಇಲ್ಲ ಅಂದರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆಗಿಬಿಡುತ್ತೆ. ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಅದು ಹೊಲಿಬೇಕಾದ್ರೇ ಜರುಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಯಾವುದೇ ನೆಕ್ನ ಸ್ಟಿಚ್ ಮಾಡಿದ್ರೆ ಡಿಸೈನ್ ನೆಕ್ಕು ಮತ್ತು ವರ್ಕ್ ಬ್ಲೌಸು ಅದನ್ನು ಸ್ಟಿಚ್ ಮಾಡಿದ್ರೆ ನಾನೇನು ಮಾಡ್ತೀನಿ ಮಧ್ಯ ಸೆಂಟ್ರಿಗೆ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ತೀನಿ. ಇವಾಗ ನಾನು ಯಾವ ರೀತಿ ಕಟ್ ವರ್ಕ್ನ ಕಟ್ ಮಾಡಿದ್ದೀನಿ ಆ ರೀತಿ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ. ಯಾವ ರೀತಿ ಶೇಪ್ನ ಕೊಟ್ಕೊಂಡು ರೌಂಡ್ ಶೇಪಲ್ಲಿ ನೀಟಾಗಿ ಯಾವ ರೀತಿ ಕಟ್ ಮಾಡಿದ್ದೀನಿ ಅದೇ ರೀತಿ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ನೀಟಾಗಿ ಹೊಲಿಗೆನ ಹಾಕೋಬೇಕು. ನೀಟಾಗಿ ಹೊಲಿಗೆನೆಲ್ಲ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಬೇಕು. ನೋಡಿ ಈ ಕಡೆಯೂ ಕೂಡ ಅದೇ ರೀತಿ ಹೊಲಿಗೆನ ಹಾಕೋತಿದ್ದೀನಿ. ಮಧ್ಯ ಸೆಂಟ್ರಿಗೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನಾನು ಎಲ್ಲಿಗೆ ಓಪನ್ ಮಾಡ್ತೀನಿ ಅಲ್ಲಿಗೆ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಶೇಪ್ ಬರೋ ರೀತಿ ನಿಧಾನಕ್ಕೆ ತಿರುಗಿಸ್ಕೊಂಡು ನೀವು ಕ್ಯಾನ್ವಾಸ್ ಮೇಲೆ ಹೊಲಿಗೆನ ಹಾಕಬಾರ್ದು. ಕ್ಯಾನ್ವಾಸಿಂದ ಕೆಳಗಡೆ ಲೈನಿಂಗ್ ಇದೆಯಲ್ಲ ಅದ್ರ ಮೇಲೆ ಹೊಲಿಗೆನ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಶೇಪ್ ಬರುತ್ತೆ. ಕ್ಯಾನ್ವಾಸ್ ಮೇಲೆ ಹೊಲಿಗೆ ಹಾಕಿದ್ರೆ ಆದಷ್ಟು ನೀಟಾಗಿ ಶೇಪ್ ಬರೋಲ್ಲ. ಯಾಕೆಂದರೆ ಅದು ಕ್ಯಾನ್ವಾಸಿಗೆ ಸ್ಟಿಚ್ ಬಿದ್ದುಬಿಟ್ರೆ ನೀಟಾಗಿ ಶೇಪ್ ಬರೋಲ್ಲ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಮ್ಯಾಚ್ ಎಲ್ಲ ಹೊಡ್ಕೋಬೇಕು. ಎಲ್ಲೆಲ್ಲಿಗಿದೆ ಅಲ್ಲಿಗೆಲ್ಲ ನೀಟಾಗಿ ನಾವು ಮ್ಯಾಚ್ನ ಹೊಡ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿ ನೀಟಾಗಿ ಮ್ಯಾಚ್ ಹೊಡ್ಕೋಬೇಕು. ನೋಡಿ ಈ ರೀತಿ ದಾರಾನ ಇಟ್ಕೊಂಡು ಎಳೆದ್ರೆ ನೀಟಾಗಿ ಬಂದುಬಿಡುತ್ತೆ. ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡಿ ಈ ರೀತಿ ಎಲ್ಲ ಕಡೆ ಮ್ಯಾಚ್ ಹೊಡ್ಕೋಬೇಕು ನಾವು. ಶೇಪ್ ನೀಟಾಗಿ ಬರುತ್ತೆ ಮ್ಯಾಚ್ ಹೊಡ್ಕೊಂಡ್ರೆ. ಹೊಲಿಗೆಗೆ ಬಿಡಬಾರ್ದು. ಹೊಲಿಗೆಯಿಂದ ಪಕ್ಕ ನಾವು ಮ್ಯಾಚ್ನ ಹೊಡ್ಕೋಬೇಕು. ಹೊಲಿಗೆಗೆ ಬಿದ್ದುಬಿಟ್ರೆ ಅದು ಈಜೋಗಿಬಿಡುತ್ತೆ. ನೀಟಾಗಿ ಮ್ಯಾಚ್ ಹೊಡಿಬೇಕಾದ್ರೆ ನೀಟಾಗಿ ಹೊಡ್ಕೋಬೇಕಾಗತ್ತೆ ನಾವು. ನೋಡಿ ಈ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನೆಲ್ಲ ನೀಟಾಗಿ ಸರಿ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಕಷ್ಟ ಅಂತಿದ್ದೀರ ಈ ವಿಡಿಯೋನ ನೋಡಿ ನೀವು ಕೂಡ ಸ್ಟಿಚ್ ಮಾಡ್ಬೋದು. ನಾವು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಕೇರಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಎಲ್ಲದೂ ಕೂಡ ನೀಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೆಕ್ನ ನಾನು ಎಮ್ಮಿಂಗ್ ಮಾಡ್ಕೊತೀನಿ. ಮೇಲೂ ಸ್ಟಿಚ್ ಎಲ್ಲ ಹಾಕಲ್ಲ, ನಾನು ಎಮ್ಮಿಂಗ್ನ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಸ್ಲೀವ್ಸ್ದು ಕಟ್ ವರ್ಕ್ ಮಾಡಿರೋದನ್ನು ಕೂಡ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ ಅದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಮುಂದೆ ಸಾಧ್ಯ ಆದರೆ ಸ್ಲೀವ್ಸಿಗೂ ಕೂಡ ಬೇರೆ ಬೇರೆ ನೆಕ್ಗೂ ಕೂಡ ಯಾವ ರೀತಿ ಕಟ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ.